ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. 2023-24 ಫೈನಾನ್ಷಿಯಲ್ ಇಯರ್ ಆಲ್ಮೋಸ್ಟ್ ಮುಗಿತಾ ಇದೆ. ಇನ್ನೊಂದು ತಿಂಗಳು ಬಾಕಿ ಇದೆ. ಹಾಗೂ ಸುಮಾರು ಡೆಡ್ಲೈನ್ಸ್ ಇದೆ. ಸುಮಾರು ಒಂದು ಡೇಟ್ ಪ್ರಕಾರ ಮುಗಿಬೇಕಾದ ಕೆಲಸ ಇನ್ವೆಸ್ಟರ್ಸ್ ಹಾಗೂ ಡೆಪಾಸಿಟರ್ಸ್ಗಿದೆ. ಅದರ ಬಗ್ಗೆ ಇವತ್ತಿನ ವಿಡಿಯೋ ಕೆಲವು ಪಾಯಿಂಟ್ಸನ್ನು ಹಾಕಿದ್ದೀನಿ. ಚೆಕ್ ಮಾಡ್ಕೊಳ್ಳಿ, ನೀವು ಇದನ್ನು ಯಾವುದಾದ್ರೂ ಮಾಡಬೇಕಾ ಅಂತ. ಹಾಗೂ ಮಾಡಬೇಕಂತಿದ್ರೆ ಅದರ ಪ್ರಕಾರ ಆ್ಯಕ್ಷನ್ ತಗೊಳ್ಳಿ. 31 ಮಾರ್ಚ್ ಅಥವಾ ಅದರ ಮುಂಚೆ ಕೆಲವು ಆ್ಯಕ್ಷನ್ಸನ್ನು ನಾವು ತಗೋಬೇಕಾಗತ್ತೆ. ಈ ಪರ್ಟಿಕ್ಯುಲರ್ ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಆಧಾರ್ ಫ್ರೀ ಅಪ್ಡೇಷನ್. ಇದರ ಡೆಡ್ಲೈನ್ 14 ಮಾರ್ಚ್ 2024. ಆಧಾರ್ ವೆಬ್ಸೈಟಲ್ಲಿ ನಮ್ಮ ಆಧಾರಲ್ಲಿ ಕೆಲವು ಡೀಟೇಲ್ಸು, ಪ್ರೂಫ್ ಆಫ್ ಐಡೆಂಟಿಟಿ, ಅಡ್ರೆಸ್ ಪ್ರೂಫ್ ಅದೆಲ್ಲ ಚೇಂಜ್ ಮಾಡಬೇಕಂದ್ರೆ ಆವಾಗ ಫ್ರೀಯಾಗಿ ನಾವು ಮಾಡ್ಬೋದು ಬಿಫೋರ್ 14 ಮಾರ್ಚ್ 2024. ಅದಾದಮೇಲೆ ನಾವೇನಾದರೂ ಮಾಡಿದರೆ ಆವಾಗ ಏನಾಗುತ್ತೆ, ಚಾರ್ಜಬಲ್ ಆಗುತ್ತೆ. ನಾವು ಏನೋ ಒಂದು ಅಮೌಂಟ್ ಫೀಸ್ ಕಟ್ಟಿ ಮತ್ತೆ ಮಾಡಬೇಕಾಗತ್ತೆ. ಈ ಪರ್ಟಿಕ್ಯುಲರ್ ಡೆಡ್ಲೈನ್ ಆ್ಯಕ್ಚುಲಿ 15 ಡಿಸೆಂಬರ್ಗೆ ಕೊಟ್ಟಿದ್ರು. ಆದರೆ 15 ಡಿಸೆಂಬರ್ಗೆ ಇನ್ನೊಂದು 3 ತಿಂಗಳು ಟೈಮ್ ಕೊಟ್ಟಿದ್ರು. 14 ಮಾರ್ಚ್ವರೆಗೆ ಮಾಡಲಿ, ಜನರಿಗೆ ಅನುಕೂಲ ಆಗಲಿ ಅಂತ. ಸೊ ನಿಮಗೇನಾದರೂ ಚೇಂಜ್ ಮಾಡಬೇಕಂದ್ರೆ ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಬೇಡಿ. ವೆಬ್ಸೈಟಿಗೆ ಹೋಗಿ ಆಧಾರ್ದು ಹಾಗೂ ಅದರ ಪ್ರಕಾರ ಸ್ಟೆಪ್ಸನ್ನು ಫಾಲೋ ಮಾಡಿ. ಎರಡನೇ ಪಾಯಿಂಟು, ಟ್ಯಾಕ್ಸ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ಸು. ಡೆಡ್ಲೈನ್ ಇರೋದು 31ನೇ ತಾರೀಕು ಮಾರ್ಚ್ 2024. ನೀವು ಟ್ಯಾಕ್ಸ್ ಸೇವ್ ಮಾಡಲಿಕ್ಕೆ ಕೆಲವು ಟ್ಯಾಕ್ಸ್ ಸೇವಿಂಗ್ ಇನ್ಸ್ಟ್ರೂಮೆಂಟ್ಸಲ್ಲಿ ದುಡ್ಡು ಹಾಕಬೇಕಂದ್ರೆ, ಫಾರ್ ಎಕ್ಸಾಂಪಲ್ ELSS ಅಂದರೆ ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡು, ಪೋಸ್ಟ್ ಆಫೀಸ್ ಡೆಪಾಸಿಟ್ಸು, ಈ ಥರ ಇನ್ಸ್ಟ್ರೂಮೆಂಟ್ಸ್ ಹಾಕಬೇಕಂದ್ರೆ ಡೆಡ್ಲೈನ್ ಇರೋದು 31 ಮಾರ್ಚು. ಯಾಕಂದರೆ ಫೈನಾನ್ಷಿಯಲ್ ಇಯರ್ 2023-24 ಎಂಡ್ ಆಗೋ ಮುಂಚೆ ನೀವು ಮಾಡಬೇಕಾಗುತ್ತೆ. 1 ಏಪ್ರಿಲ್ 2023ಇಂದ ನ್ಯೂ ಟ್ಯಾಕ್ಸ್ ರೆಜಿಮ್ ಅಂತ ಮಾಡಿದ್ದಾರೆ. ಅದರಲ್ಲಿ ಅದೇ ಡಿಫಾಲ್ಟ್ ಅಂತ ಹೇಳಿದ್ದಾರೆ ಗೌರ್ಮೆಂಟು. ನೀವು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅಂದರೆ ಟ್ಯಾಕ್ಸ್ ಡಿಡಕ್ಷನ್ಸ್ ತೊಗೋಬೇಕಂದ್ರೆ ಓಲ್ಡ್ ಟ್ಯಾಕ್ಸ್ ರೆಜಿಮನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆವಾಗ ನೀವು ಅದರ ಪ್ರಕಾರ ಅದರದ್ದು ಡಿಡಕ್ಷನ್ ತೊಗೋಬೋದು. ಸೊ ಮಿಸ್ ಮಾಡದೆ ಓಲ್ಡ್ ಟ್ಯಾಕ್ಸ್ ರೆಜಿಮನ್ನು ನೀವು ಸೆಲೆಕ್ಟ್ ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡುವಾಗ. ಹಾಗೂ ನೀವೇನಾದರೂ ಅದ್ರ ಬಗ್ಗೆ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಂದ್ರೆ ಈ 31ನೇ ತಾರೀಕು ಮಾರ್ಚ್ ಒಳಗೆ ಮಾಡಬೇಕು. ಮೂರನೇ ಪಾಯಿಂಟು, 4th ಇನ್ಸ್ಟಾಲ್ಮೆಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟು. ಡೆಡ್ಲೈನ್ 15ನೇ ತಾರೀಕು ಮಾರ್ಚ್ 2024. ನೆಟ್ ಟ್ಯಾಕ್ಸ್ ಲಯಬಿಲಿಟಿ 10,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಕಂಪಲ್ಸರಿ ಆಗಿ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕಂತ ಗೌರ್ಮೆಂಟ್ ರೂಲ್ಸ್ ಹೇಳುತ್ತೆ. ಅಂದರೆ ಇದು TDS ಬಿಟ್ಟು ಇನ್ನೂ 10,000 ಏನಾದರೂ ಕಟ್ಟಬೇಕಂದ್ರೆ ನೀವು ಕಟ್ಟಬೇಕಾಗತ್ತೆ. ಅವಾಗ ಕಟ್ಟಿಲ್ಲ ಅಂದರೆ ನೀವು 1% ಪರ್ ಮಂತ್ ಆಗಿ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಯಾವಾಗ ಅದು ಡ್ಯೂ ಇತ್ತು ಅಲ್ಲಿಂದ ನೀವು 1% ಪರ್ ಮಂತ್ ಕಟ್ಟಬೇಕಾಗುತ್ತೆ. ಯೂಶಲಿ 4 ಇನ್ಸ್ಟಾಲ್ಮೆಂಟ್ಸ್ ಬರುತ್ತೆ ಅಡ್ವಾನ್ಸ್ ಟ್ಯಾಕ್ಸಲ್ಲಿ. ಒಂದು ಜೂನಲ್ಲಿ ಬರುತ್ತೆ, ಇನ್ನೊಂದು ಸೆಪ್ಟೆಂಬರು, ಇನ್ನೊಂದು ಡಿಸೆಂಬರು ಹಾಗೂ ಮತ್ತೆ ಮಾರ್ಚು. ಎಲ್ಲ ತಿಂಗಳಲ್ಲಿ 15ನೇ ತಾರೀಕೆ ಆ ಡೆಡ್ಲೈನ್ ಬರುತ್ತೆ. ಸೊ ನೀವು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕಂತಿದ್ರೆ ಮಿಸ್ ಮಾಡದೆ ಮರಿದೆ 15 ಮಾರ್ಚ್ ಕಟ್ಟಿ. ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಕಟ್ಟಲಿಕ್ಕೆ ಇರಬೇಕು ಅಂದರೆ ನಿಮ್ಮ ಯಾರಾದರೂ ಅಕೌಂಟೆಂಟ್ ಹತ್ರ ಕೇಳಿದರೆ ನಿಮಗೆ ಗೈಡ್ ಮಾಡ್ತಾರೆ. 4ನೇ ಪಾಯಿಂಟು, ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಡೆಡ್ಲೈನ್. ಇದು ಡೆಡ್ಲೈನ್ ಇರೋದು 15ನೇ ತಾರೀಕು ಮಾರ್ಚ್ 2024. RBI ಸರ್ಕ್ಯುಲರ್ ಪ್ರಕಾರ ಮಾರ್ಚ್ 15 ಆದಮೇಲೆ ಯಾವ ಫರ್ದರ್ ಡೆಪಾಸಿಟ್ಸು, ಕ್ರೆಡಿಟ್ ಟ್ರಾನ್ಸಾಕ್ಷನ್ಸು, ಟಾಪ್ ಅಪ್ಸು ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಹತ್ರ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ ಫಾಸ್ಟ್ಯಾಗ್ ಅಕೌಂಟ್ಸ್ ಇದೆ ಅಥವಾ ನಾರ್ಮಲ್ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕದ ಅಕೌಂಟ್ ಇದ್ದರೆ ನೀವು ಆದಷ್ಟು ಬೇಗ ನೀವು ಶಿಫ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲ ಅಂದರೆ ನೀವು ಟ್ರಾನ್ಸಾಕ್ಷನ್ಸ್ ಮಾಡೋದು ಕಷ್ಟ ಆಗುತ್ತೆ. ಫಾಸ್ಟ್ಯಾಗ್ ಇದ್ದರೆ ಎಸ್ಪೆಷಲಿ ನೀವು ಬೇರೆ ಇದಕ್ಕೆ ಮೈಗ್ರೇಟ್ ಆಗಿ, ಯಾಕಂದರೆ ನಿಮ್ಮ ಫಾಸ್ಟ್ಯಾಗ್ ಬ್ಯಾಲೆನ್ಸ್ ಕಮ್ಮಿ ಆಗಿ ನೀವು ಫಾಸ್ಟ್ಯಾಗನ್ನು ಆ್ಯಡ್ ಮಾಡಬೇಕಂದ್ರೆ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನೀವೆಲ್ಲೋ ಹೈವೇಯಲ್ಲಿ ಸ್ಟಕ್ ಆಗೋ ಚಾನ್ಸಸ್ ಇದೆ. ಸೊ ಆದಷ್ಟು ಬೇಗ ಈ ಪರ್ಟಿಕ್ಯುಲರ್ ಸ್ಟೆಪ್ಪು ಚೆಕ್ ಮಾಡಿ ನಿಮ್ಮ ಹತ್ರ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕದು ಫಾಸ್ಟ್ಯಾಗ್ ಇದೆಯಾ ಅಥವಾ ಬೇರೆ ಏನಾದರೂ ಅಕೌಂಟ್ ಇದೆಯಾ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕದು. 5ನೇ ಪಾಯಿಂಟು, SBI ಹೋಮ್ ಲೋನ್ ಇಂಟ್ರೆಸ್ಟ್ ಕನ್ಸೆಷನ್. ಡೆಡ್ಲೈನ್ ಇರೋದು 31ನೇ ತಾರೀಕು ಮಾರ್ಚ್ 2024. SBI ಅವರು ಸದ್ಯಕ್ಕೆ ಸ್ಪೆಷಲ್ ಕ್ಯಾಂಪೇನನ್ನು ನಡೆಸ್ತಾ ಇದ್ದಾರೆ ಹೋಮ್ ಲೋನ್ಸಿಗೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕೆಲವು ಸಿಬಿಲ್ ಸ್ಕೋರ್ ಹೈ ಆಗಿದ್ರೆ ಆವಾಗ ಹೋಮ್ ಲೋನಿದ ಇಂಟ್ರೆಸ್ಟ್ ರೇಟು ನಾವು ಕಮ್ಮಿ ಮಾಡ್ತೀವಿ, ಡಿಸ್ಕೌಂಟ್ ಕೊಡ್ತೀವಿ ಅಂತ. ಈ ಡಿಸ್ಕೌಂಟ್ ಅಥವಾ ಕನ್ಸೆಷನ್ ಅಪ್ ಟು 0.75% ಪರ್ ಆ್ಯನಮ್ವರೆಗೂ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಸುಮಾರು ಕಮ್ಮಿ ಆಗುತ್ತೆ ನಾವು EMI ಕಟ್ಟೋದಕ್ಕೆ. ನೀವು ಹೋಮ್ ಲೋನ್ ತೊಗೊಳ್ತಾ ಇದ್ರೆ ಆ ಪ್ರಾಸೆಸಲ್ಲಿ ಇದ್ದರೆ ಬೇಕಾದರೆ ಈ ಬೆನಿಫಿಟನ್ನು ತೊಗೊಳ್ಳಿ. ಈ ಎಲ್ಲ ಬೆನಿಫಿಟ್ ಇರೋದು 31ನೇ ತಾರೀಕು ಮಾರ್ಚ್ ಒಳಗೆ ಮಾತ್ರ ಅಂತ ಹೇಳಿದ್ದಾರೆ. 6ನೇ ಪಾಯಿಂಟು, ಡೆಡ್ಲೈನ್ ಫಾರ್ ಫೈಲಿಂಗ್ IT ರಿಟರ್ನ್ಸ್. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು ಫೈನಾನ್ಷಿಯಲ್ ಇಯರ್ 2021-22 ಫೈಲ್ ಮಾಡಿಲ್ಲ ಅಂದರೆ ನೀವು 31 ಮಾರ್ಚ್ವರೆಗೂ ಫೈಲ್ ಮಾಡಬಹುದು ಅಂತ ಇನ್ಕಮ್ ಟ್ಯಾಕ್ಸ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಾಗೂ ಟ್ಯಾಕ್ಸ್ ಪೇಯರ್ಸ್ ಯಾರು ಮಿಸ್ ಮಾಡಿದ್ದಾರೆ ಆ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರಿಗೆ ಅಥವಾ ಕರೆಕ್ಟಾಗಿ ಇನ್ಕಮನ್ನು ರಿಪೋರ್ಟ್ ಮಾಡಿಲ್ಲ, ಕರೆಕ್ಟಾಗಿ ಎಲ್ಲನೂ ಎಂಟರ್ ಮಾಡಿಲ್ಲ ಅಂದರೆ ನೀವು ಅದನ್ನು ರಿವೈಸ್ ಮಾಡ್ಬೋದು, ಅದನ್ನು ಅಪ್ಡೇಟ್ ಮಾಡ್ಬೋದು.
ಸೊ ಅದು ನೀವು ಮಾಡಬೇಕಂತಿದ್ರೆ ಇದು ಅನುಕೂಲ ಮಾಡಲಿಕ್ಕೆ. ಯಾಕಂದರೆ ನಿಮ್ಗೆ ಗೊತ್ತಿದ್ದ ಹಾಗೆ ಅಕಸ್ಮಾತ್ ನೀವು ರಾಂಗ್ ಆಗಿ ಮಾಡಿ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಗೊತ್ತಾಯಿತು ನೀವು ತಪ್ಪು ಮಾಡಿದ್ರಿ, ಆ್ಯಕ್ಚುಲಿ ಇನ್ಕಮ್ ಜಾಸ್ತಿ ಇದೆ ಅಂದರೆ ಆವಾಗ ಸುಮಾರು ಫೈನು ಪೆನಲ್ಟೀಸ್ ಹಾಕ್ಲಿಕ್ಕಿದೆ. ಅದು ಈ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡುವಾಗ ಪೆನಲ್ಟಿ ಅಂತೂ ಹಾಕಿ ಹಾಕ್ತಾರೆ, 5000 ರೂಪೀಸ್ ಬರುತ್ತೆ. ಯಾಕಂದರೆ ಲೇಟ್ ಫೈಲಿಂಗ್ ಮಾಡಿದ್ರಿ. ಈ ಪರ್ಟಿಕ್ಯುಲರ್ ಫೈಲಿಂಗು ಇನ್ಕಮ್ ಟ್ಯಾಕ್ಸ್ದು ಲಾಸ್ಟ್ ಇಯರೇ ನಾವು ಆ್ಯಕ್ಚುಲಿ ಮಾಡಬೇಕಿತ್ತು. ಸೊ ಈ ಎಲ್ಲ 6 ಪಾಯಿಂಟನ್ನು ಚೆಕ್ ಮಾಡಿ ಆ ಡೆಡ್ಲೈನ್ಸ್ ಪ್ರಕಾರ ನಿಮಗೆ ಏನಾದರೂ ಆ್ಯಕ್ಷನ್ ತೊಗೋಬೇಕಂದ್ರೆ ಅದನ್ನು ತೊಗೊಳ್ಳಿ. ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಪೋಸ್ಟ್ಪೋನ್ ಮಾಡಿದರೆ ಕೆಲವು ಸತಿ ಇಂಟ್ರೆಸ್ಟ್, ಪೆನಲ್ಟಿ, ಫೈನ್ಸ್ ಎಲ್ಲ ಬರಲಿಕ್ಕೆ ಚಾನ್ಸಸ್ ಇದೆ. ಈ ಇನ್ಫಾರ್ಮೇಷನು ನಿಮ್ಮ ಕಾಂಟ್ಯಾಕ್ಟ್ಸಿಗೂ ಶೇರ್ ಮಾಡಿ. ಯಾಕಂದರೆ ನಿಮಗಿಲ್ಲದೆ ಇದ್ದರೂ ಅವ್ರಿಗೆ ಈ ಥರ ಯಾವುದೋ ಒಂದು ಆ್ಯಕ್ಷನ್ ತೊಗೊಳಕ್ಕೆ ಇರ್ಬೋದು. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನೀವು ಟ್ಯಾಕ್ಸ್ ಸೇವಿಂಗ್ಸ್ಗೋಸ್ಕರ ಏನಾದರೂ ಇನ್ವೆಸ್ಟ್ಮೆಂಟ್ಸ್ ಈಗ ಮಾಡ್ತಾ ಇದ್ದೀರಾ ಅಂತ. ಅಂದರೆ ಈಗ ಅಂದರೆ ಈ ಫೈನಾನ್ಷಿಯಲ್ ಇಯರಲ್ಲಿ ಮಾಡಿದಿರಾ ಅಂತ. ಹೌದು ಅಂದರೆ ಎಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.